ರಾಜ್ಯದಲ್ಲಿ ಯಾವ ರೀತಿ ಬರ ರೈತರನ್ನ ಕಾಡ್ತಾ ಇದೆ, ಅದೇ ರೀತಿ ಜಾನುವಾರುಗಳನ್ನು ಕೂಡ ಕಾಡ್ತಾ ಇದೆ. ಅಧಿಕಾರಿಗಳು ಕೂಡ ಇದರಲ್ಲಿ ರೈತರಿಗೆ ಮೋಸವನ್ನ ಮಾಡ್ತಾ ಇರುವಂಥದ್ದು, ಭಿಕ್ಷುಕರನ್ನಾಗಿಸುವಂಥದ್ದು ಯಾವ ರೀತಿ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ವಿ. ರಾಜ್ಯದಲ್ಲಿ ಬರ ರೈತರನ್ನ ಒಂದು ಕಡೆ ಕಂಗಾಲಾಗಿಸಿದ್ರೆ ಅನ್ನದಾತ ತನ್ನ ಗೋ ಸಂಪತ್ತನ್ನು ಕಸಾಯಿಖಾನೆಗೆ ಕಳಿಸ್ತಾ ಇದ್ದಾನೆ. ಇದನ್ನು ತಡೆದು ರೈತನ್ನ ಸಂಕಷ್ಟದಿಂದ ಪಾರು ಮಾಡಬೇಕಾದಂತಹ ಕಂದಾಯ ಹಾಗೂ ಪಶು ಸಂಗೋಪನಾ ಇಲಾಖೆ ಅಧಿಕಾರಿಗಳು ಮೇವು ಹಗರಣದಲ್ಲಿ ತೊಡಕೊಂಡಿದ್ದಾರೆ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಲು ನಾನಾ ನಾಟಕಗಳನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ, ರೈತರಿಗೆ ಭಾರಿ ವಂಚನೆಯನ್ನು ಮಾಡ್ತಾ ಇದ್ದಾರೆ. ಈ ಭ್ರಷ್ಟ ಅಧಿಕಾರಿಗಳು ಮಾಡ್ತಾ ಇರುವಂತಹ ನಾಟಕವನ್ನು ನಮ್ಮ ಕವರ್ ಸ್ಟೋರಿ ತಂಡ ಬಯಲು ಮಾಡಿದೆ. ಹೇಗೆ ಅನ್ನೋದನ್ನು ನೋಡಿ. ಸುಸಜ್ಜಿತವಾದ ಗೋಶಾಲೆ ಹೇಗಿರಬೇಕು ಅನ್ನೋದಕ್ಕೆ ಚಿತ್ರದುರ್ಗದ ಮುತ್ತಿಗಾನಹಳ್ಳಿಯ ಗೋಶಾಲೆ ಸಾಕ್ಷಿ. ನಾನು ರಾಜ್ಯದ ಸಾಕಷ್ಟು ಗೋಶಾಲೆಗಳನ್ನು ಸುತ್ತಾಕೊಂಡು ಬಂದಿದ್ದೀನಿ. ಆದರೆ ಈ ಗೋಶಾಲೆ ನೋಡೋಕೆ ಒಂದು ಸ್ವಲ್ಪ ಖುಷಿ ಸಮಾಧಾನ ಅನಿಸುತ್ತೆ. ಯಾಕಂದರೆ ಇಲ್ಲಿ ಒಂದು ಸುಸಜ್ಜಿತವಾಗಿ ಗೋಗಳಿಗೆ ನೆರಳು ಕಲ್ಪಿಸಿದ್ದಾರೆ. ಅದೇ ರೀತಿ ಕುಡಿಯುವ ನೀರಿಗೂ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನೋಡೋಕ್ಕೆ ಸ್ವಚ್ಛವಾಗಿದೆ, ಕ್ಲೀನಾಗಿದೆ. ಬೇಕಾದಷ್ಟು ಮೇವು ಕೂಡ ಒದಗಿಸ್ಕೊಡ್ತಿದ್ದಾರೆ. ಜೊತೆಗೆ ಸ್ವಚ್ಛವಾಗಿಡೋಕ್ಕೆ, ಇದರ ಸುರಕ್ಷತೆಯನ್ನು ಕಾಪಾಡ್ಕೊಳ್ಳೋಕ್ಕೆ 70ಕ್ಕೂ ಹೆಚ್ಚು ಸಿಬ್ಬಂದಿ ಈ ಗೋಶಾಲೆಯಲ್ಲಿ ಇದ್ದಾರಂತೆ. ಆದರೆ ಹೊರನೋಟಕ್ಕೆ ಕಾಣುವ ಈ ಗೋಶಾಲೆ ಇಷ್ಟೊಂದು ಸುಸಜ್ಜಿತವಾಗಿ ಇರೋದಕ್ಕೂ ಕೂಡ ಕಾರಣ ಸಾಕಷ್ಟು ಇದೆಯಂತೆ. ಆ ಕಾರಣ ಏನು ಅನ್ನೋದನ್ನು ನಾವಿಲ್ಲಿನ ರೈತರ ಹತ್ರ, ಹೋರಾಟಗಾರರ ಹತ್ರನೇ ಕೇಳೋಣ ಬನ್ನಿ. ನಾನು ಸಾಕಷ್ಟು ಗೋಶಾಲೆಗಳನ್ನು ಸುತ್ತಾಡಿದ್ದೀನಿ. ಆದರೆ ಈ ಗೋಶಾಲೆ ನೋಡುವಾಗ ಸಮಾಧಾನ ಅನಿಸುತ್ತೆ. ಯಾಕೆ ಬೇರೆ ಗೋಶಾಲೆಗಳು ಹೀಗಿರಲ್ಲ ಅನ್ನೋಂಥ ಭಾವನೆ ಬರ್ತಿದೆ. ಯಾಕೆ ಇಷ್ಟೊಂದು ಚೆನ್ನಾಗಿದೆ, ನಿಮಗೆ ಖುಷಿ ಅನಿಸುತ್ತೆ? ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವುದೇ ಗೋಶಾಲೆಗೆ ಭೇಟಿ ಮಾಡಬೇಕಂದ್ರೂ ಅಧಿಕಾರಿಗಳು ಆಗಿರ್ಬೋದು, ಜನಪ್ರತಿನಿಧಿಗಳು ಆಗಿರ್ಬೋದು, ಈ ಒಂದು ಗೋಶಾಲೆಗೆ ಬರುವಂಥ ಒಂದು ಪರಿಪಾಠ ಆಗಿದೆ. ಯಾಕಂತಂದರೆ ಇದನ್ನು ತೋರಿಸ್ಬಿಟ್ಟು ಇದರ ಮರೆಯಲ್ಲೇ ಇನ್ನು ಬೇರೆ ಬೇರೆ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಗೋಶಾಲೆಗಳನ್ನು ದೂಕುವಂಥ ಕೆಲಸ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಒಂದು ರೀತಿಯ ಅರ್ಥದಲ್ಲಿ ಹೇಳಬೇಕು ಅಂತಂದರೆ, ಈ ಒಂದು ಗೋಶಾಲೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಸಚಿವರ ಭೇಟಿಯ ಒಂದು ತಂಗುದಾಣ ಅಂತಲೇ ಹೇಳ್ಬೋದಾಗಿದೆ. ಆ ಒಂದು ಉದ್ದೇಶಕ್ಕೋಸ್ಕರ ಯಾರೇ ಬಂದ್ರೂ, ಇಲ್ಲಿ ಯಡಿಯೂರಪ್ಪರು ಬಂದ್ರೂ ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ಸಿದ್ದರಾಮಯ್ಯನವ್ರು ಬಂದ್ರೂ ಕರ್ಕೊಂಡು ಬರ್ತಾರೆ. ಜಿಲ್ಲಾಧಿಕಾರಿಗಳು ತಿಂಗಳಿಗೆ ಒಂದು 4-5 ಸರಿ ಭೇಟಿ ಮಾಡಿ ಹೋಗ್ತಾರೆ. ಬೇರೆ ಗೋಶಾಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಅವರು ಗಣನೆಗೆ ತಗೊಳ್ಳೋದಿಲ್ಲ. ನಿಜವಾಗ್ಲೂ ಈ ಗೋಶಾಲೆನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ರಾಜ್ಯದ ಎಲ್ಲಾ ಗೋಶಾಲೆಗಳು ಕೂಡ ಇದೇ ರೀತಿಯಾಗಿರುತ್ತೆ ಅಂತ ಅನ್ಕೊಳ್ಬೇಕಾಗುತ್ತೆ. ಹೌದು ಹೌದು, ಅದು ನೋಡುವಾಗಲೇ ಖುಷಿ ಅನ್ಸುತ್ತೆ. ಎಲ್ಲಾ ಗೋಶಾಲೆಗಳು ಹೀಗಿದ್ದಿದ್ರೆ ಒಂಥರ ಎಲ್ಲರೂ ಖುಷಿಯಾಗಿರ್ತಿತ್ತು. ಆದ್ರೆ ನೋಡಿ, ಈ ರೀತಿ ಅಂದ್ರೆ ಅಧಿಕಾರಿಗಳು ಬರೋದು ಅಲ್ಲಿಗೆ ಅಂತ, ಅದು ಹೈವೇ ಪಕ್ಕನೇ ಇದೆ ಅಂತ ಎಲ್ಲ ಬಂದವರಿಗೆಲ್ಲ ಅದನ್ನೇ ತೋರಿಸಿ, ಅದು ಜಿಲ್ಲೆಯ ಬೇರೆ ಗೋಶಾಲೆಗಳನ್ನ ನೀವು ನೋಡಬೇಕು, ಅದಕ್ಕೆ ತದ್ವಿರುದ್ಧವಾಗಿರುವಂತಹ ಚಿತ್ರಣ ಇಲ್ಲಿದೆ. ನಾನು ಬೇಕಾದ್ರೆ ರಾಂಪುರದ ಗೋಶಾಲೆ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡ. ನಾವೀಗ ಚಿತ್ರದುರ್ಗದ ರಾಂಪುರ ಗೋಶಾಲೆಯಲ್ಲಿದ್ದೀವಿ. ಈ ಗೋಶಾಲೆ ನೋಡಿದ್ರೆ ನಿಜವಾಗ್ಲೂ ಕೂಡ ಕಣ್ಣೀರು ಬರುತ್ತೆ. ಯಾಕಂದರೆ APMC ಯಾರ್ಡ್ ಒಳಗೆ ಯಾವುದೇ ಒಂದು ಗೋವುಗಳಿಗೆ ತಲೆಗೆ ಏನೂ ಒಂದು ಛಾವಣಿ ಇಲ್ಲದೆ ಹಾಗಾಗಿ ಕತ್ಲಲ್ಲಿ ಬಿಟ್ಬಿಟ್ಟಿದ್ದಾರೆ. ನಿಮ್ಗೆ ಕಾಣ್ತಾ ಇಲ್ಲ, ಬಟ್ ನಾನು ನಿಮ್ಗೆ ತೋರಿಸ್ತೀನಿ. ಆದರೆ ಇಲ್ಲಿನ ರೈತರು ಯಾವ ರೀತಿ ಇಲ್ಲಿ ಈ ಗೋವುಗಳ ನೋವು ತಾಳಲಾರದೆ ಅವರು ನೋವು ಅನುಭವಿಸ್ತಿದ್ದಾರೆ ಅಂತ ಕೇಳೋಣ. ಸರ್, ಯಾವ ರೀತಿಯ ಒಂದು ಅವ್ಯವಸ್ಥೆ ಇಲ್ಲಿದೆ? ಮೇಡಮ್ ಇಲ್ಲಿ ಸುಮಾರು 1500 ಜಾನುವಾರುಗಳಿದೆ ಮೇಡಮ್. ಇಲ್ಲಿ ಗೋದ್ಲಿ ಮಾಡಿದ್ದಾರೆ ಅವರು, ಶಿಸ್ತಾಗಿರಲಿ ಅಂತ. ಗೋದ್ಲಿಗೆ ತಕ್ಕಂತೆ ಅದಕ್ಕೊಂದು ನೆರಳು ಮಾಡಿಲ್ಲ ಮೇಡಮ್. ಭಯಂಕರ ಡಿಗ್ರಿ 45-50 ಡಿಗ್ರಿ ಇರ್ತಕ್ಕಂಥ ಬಿಸಿಲಲ್ಲಿ ಜಾನುವಾರುಗಳು ಸುಟ್ಟು ಮೇವನ್ನು ತಿಂದಂಗೆ ರೋಗ ಕಾಯಿಲೆಗೆ ಸುತ್ತಾಗಿದ್ದಾವೆ. ಒಂದನೇದು. ಎರಡನೇದು ಏನಾಗಿದೆ, ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮೇವು ಕೊಡ್ತಾ ಇಲ್ಲ. ನಮ್ಮ ಅಮೂಲ್ಯವಾದ ಓಟು ಪಡೆದು ವಿಧಾನಸೌಧದ ಗದ್ದುಗೆ ಏರಿ ಸದನದಲ್ಲಿ ರೈತರಿಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ, ಗೋಶಾಲೆ ಸ್ಥಾಪಿಸ್ತೀವಿ, ರೈತರಿಗೆ ಉಳ್ಕೊಳ್ಳೋಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ, ಊಟ ಕೊಡ್ತೀವಿ ಅಂತಾರೆ. ಬನ್ನಿ, ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ರೈತರನ್ನ ಶೋಷಿಸ್ತಿದ್ದಾರೆ ಇವರು ಅಂತ. ನೋಡಿ, ಇದು APMC ಯಾರ್ಡ್ ಅಲ್ಲಿರುವಂಥ ಒಂದು ಶೆಡ್. ಆ ಶೆಡ್ಡೊಳಗೇ ರೈತರು ಮಲಗಬೇಕಾಗಿದೆ. ನೋಡಿ, ಕೆಳಗೆ ಒಂದು ಹಾಸ್ಕೊಳ್ಳೋಕ್ಕೆ ಗೋಣಿ ಚೀಲವನ್ನೇ ಹಾಕ್ಕೊಂಡು ರೈತ ಮಕ್ಕಳು ಮಲಗಿದ ರೀತಿ ನೋಡಿ. ಹೇಗಾದರೂ ಮಾಡಿ ತಮ್ಮ ಒಂದು ಗೋ ಸಂಪತ್ತನ್ನು ರಕ್ಷಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ರೈತರು ಮಲಗಿದ್ದಾರೆ. ಆಮೇಲೆ ನಿಮಗೆ ಒಂದು ಮೇವನ್ನ ತೋರಿಸ್ತೀನಿ ನೋಡಿ. ಇವರು ಪಾಪ ಮೇವು ಸಂಗ್ರಹಿಸಿಟ್ಟಿದ್ದಾರೆ. ಇದನ್ನು ಮೇವು ಅಂತಾರ, ಕಸ ಅಂತಾರ, ನೀವೇ ಹೇಳಿ ಮುಖ್ಯಮಂತ್ರಿಗಳೇ. ಈ ದನ ಕರುಗಳು ಮೇವಿಲ್ಲದೆ ಕಣ್ಣೀರು ಹಾಕ್ತಿದ್ದಾವೆ ನೋಡಿ. ಈ ಅಧಿಕಾರಿಗಳು ಅದೇನು ಅನ್ನ ತಿಂತಾರ ಅಲ್ಲ ಮೇವೇ ತಿಂತಾರ ಅನ್ನೋದೇ ಒಂದು ಡೌಟು. ಯಾಕಂದರೆ ಈ ರೈತರಿಗೆ ಕೊಡೋ ಮೇವು ಹೇಗಿದೆ, ಯಾವ ಕ್ವಾಲಿಟಿಯಲ್ಲಿದೆ ನೋಡಿ.
ಪ್ರತಿದಿನ ಇಂಥದ್ದು ಒಂದು ಬುಟ್ಟಿ ಕೊಡ್ತಾರಂತೆ. ಅಂದರೆ 2 kg ಇರುವಂಥದ್ದು ಇಂಥದ್ದು ಕೊಡ್ತಾರಂತೆ. ಆ ಮೇವನ್ನು ತಿನ್ನಕ್ಕಾಗದೆ ಅದು ಎಷ್ಟು ರಾಶಿ ಬಿದ್ದುಬಿಟ್ಟಿದೆ ನೋಡಿ. ಒಂದು ಪುಟ್ಟಿ ಕೊಡ್ತಾರೆ. ಒಂದು ಬುಟ್ಟಿ ಅಂದರೆ ಎಷ್ಟು? ಒಂದು ದನಕ ಒಂದು 3 kg ಆದಂಗ ಅಷ್ಟೇ. ಎಷ್ಟು ಬರುತ್ತೆ 2 kg? ಒಂದು 2-2.5 kg ಬರ್ತದಾಗ ಅಷ್ಟೇ ಬರೋದು. ಒಂದು ಹೊತ್ತು ಮಾತ್ರ. ಹೊತ್ತು ಮುಂಜಾನೆ 11 ಗಂಟೆ ಕೊಟ್ಟಿದ್ದು ತಿರ್ಗಿ 11 ಗಂಟೆ ಕೊಡ್ತಾರ ಅಷ್ಟೇ. ಒಂದೇ ಪುಟ್ಟೆ ಕೊಡೋದು ನಮಗೆ. ಒಂದು ದಿನಕ್ಕೆ ಬಂದು ಒಂದು ಪುಟ್ಟಿ ಕೊಡ್ತಾರೆ. ಅದ್ರ ಬರೋದು 2 kg, ಅರ್ಧ kg ವೇಸ್ಟೇಜ್ ಹೋಯ್ತು ಮೇಡಮ್. ಅದು ಬರೀ ಗಂಟ್ಲಿಗೆ ಬಂದು ನಾವು ದನಗಳಿಗೆ ರೋಗ ಬರೋದು ಎಲ್ಲ ಆ ಥರ ಆಗುತ್ತೆ ಮೇಡಮ್. ಜೋಳದ ಕಟ್ಟಾಗ್ಲಿ ಭತ್ತದ ಮೇವು ಏನು ಕೊಡ್ತಿಲ್ಲ. ಏನೇನು ಕೊಟ್ಟಿಲ್ಲ ಮೇಡಮ್, ಅವ್ರು ಏನು ಕೊಡ್ತಾ ಇಲ್ಲ. ಬರೀ ಮೆಕ್ಕೆಜೋಳದಾಗ ಬರೀ ಮೆಕ್ಕೆಜೋಳದ್ದು ಪುಡಿಯಿಂದ ಕೊಡ್ತಾರೆ. ಇನ್ನು ಏನೇನೇನು ದೊಂಟಿಲ್ಲಕ ಮೇವೇ ತಿಂತಾರೆ ಮತ್ತೆ ಇವರು. ಯಾಕಂದ್ರೆ ಮತ್ತೆ ದನಗಳಿಗೆ ಹಾಕ್ಲಾರ್ದೆ ಮೇವೆ ಎಲ್ಲಿಗೆ ಹೋಗುತ್ತೆ? ಅದು ಬಂದಿರ್ತಕ್ಕಂಥ 100 ಲೋಡ್ಗಳು ಲೆಕ್ಕದಲ್ಲಿ ಬರ್ತವೆ, 1000 ಲೋಡು ಲೆಕ್ಕ ಬರ್ತದಲ್ವಾ. ಆ ಲೋಡ್ ಎಲ್ಲಿಗೂ ಆಯಿತು, ಮತ್ತು ಅವರೇ ತಿಂದಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ನೋಡಿದ್ವಿ ನಾವು ಯಾವ ರೀತಿಯಾಗಿ ಅಧಿಕಾರಿಗಳು ಶಾಸಕರಿಗೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣನ್ನು ಎರಚ್ತಾರೆ, ಹಾಗೆ ರೈತರಿಗೆ ಯಾವ ರೀತಿಯಾಗಿ ಸಂಕಷ್ಟಕ್ಕೆ ದೂಡ್ತಾ ಇದ್ದಾರೆ ಅಥವಾ ಭಿಕ್ಷುಕರನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ